ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ವಿಜಿ ಪ್ರಾಣ ಅಪಾಯದಿಂದ ಹೊರಗೆ ಬರಬೇಕು. ಹೆಚ್ಚು ಸಮಯ ಇಲ್ಲ ಅಂತ ಹೇಳ್ತೀರಾ, ಎಲ್ಲೂ ಬ್ಲಡ್ ಅರೇಂಜ್ ಆಗ್ತಿಲ್ಲ ಅಂತ ಹೇಳ್ತೀರಾ. ನಾನ್ ಕೊಡ್ತೀನಿ ಅಂದ್ರು ಆದ್ರೆ ನೀವ್ ತಗೋತಾ ಇಲ್ಲ. ಬ್ಲಡ್ ಕೊಡಕ್ ಆಗಲ್ಲ ಗೀತಾ ಅವರೇ, ಇದಕ್ಕೆ ನಾವು ಒಪ್ಪಿಗೆ ಕೊಡೋಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ನಮ್ ವಿಜಿ ಸಾಯ್ಬೇಕಾ? ಹಾಗಲ್ಲಮ್ಮ, ಇನ್ ಕೇಸ್ ನೀವು ಬ್ಲಡ್ ಕೊಟ್ರಿ ಅನ್ಕೊಳ್ಳಿ, ಪ್ರಾಬ್ಲಮ್ ಆಗೋ ಚಾನ್ಸಸ್ ನಿಮ್ಗೆ ಜಾಸ್ತಿ. ಅಯ್ಯೋ ಡಾಕ್ಟರ್, ನನಗೇನಾದ್ರೂ ಪರವಾಗಿಲ್ಲ. ಪ್ರಾಣ ಉಳಿಸ್ಕೊಳಕ್ ಒದ್ದಾಡ್ತಿರೋ ನನ್ ಗಂಡ ಬದುಕ್ಬೇಕು. ಹೆಂಡತಿಯಾಗಿ ಇದು ನನ್ನ ಕರ್ತವ್ಯ ಅಲ್ವಾ ಡಾಕ್ಟರ್? ನೀವು ಹೇಳ್ತಿರೋದೆಲ್ಲ ನಿಜಾನೇ, ಆದ್ರೆ ನಮಗೆ ನಿಜ ಗೊತ್ತಿದನು ನಿಮ್ಮಿಂದ ಬ್ಲಡ್ ತಗೊಳೋದಕ್ಕೆ ಆಗೋದಿಲ್ಲ. ಬೇರೆ ಎಲ್ಲಿಂದಾದ್ರೂ ಬ್ಲಡ್ ಅರೇಂಜ್ ಮಾಡಿ. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕೈ ಮುಗ್ದು ಕೇಳ್ಕೊಳ್ತೀನಿ. ನಾನು ಆರೋಗ್ಯವಾಗಿ ಇದ್ದೀನಿ ಡಾಕ್ಟರ್. ನನ್ನ ದೇಹದಿಂದ ಬ್ಲಡ್ ತಗೊಂಡ್ರೆ ನನಗೇನು ಆಗಲ್ಲ ಡಾಕ್ಟರ್. ಅವನ್ನ ಉಳಿಸ್ಕೊಡಿ ಡಾಕ್ಟರ್, ನಿಮಗೆ ಕೈ ಮುಗಿತೀನಿ. ರಿಸೀವ್ ಮಾಡು ತಂಗಮ್ಮ, ರಿಸೀವ್ ಮಾಡು. ಸೈಲೆಂಟ್ ಮೋಡ್ಗೆ ಹಾಕ್ಬಿಡ್ತೀನಿ. ಇವನು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಾನೆ? ಅದೇನು ವಿಷಯನೋ ಏನೋ. ಆದರೂ ಜೊತೆಗೆ ಇವ್ರು ಮಲಗಿದ್ದಾರೆ, ಅನುಮಾನ ಬರುತ್ತೆ ಅನ್ನೋ ಸೆನ್ಸು ಇಲ್ವಾ ಇವನಿಗೆ? ಫೋನ್ ಮಾಡ್ತಾ ಇರೋದು ಯಾರು ಅಂತ ನನಗೆ ಗೊತ್ತು ಬಾನು. ಸಿತಾರ ತಾನೆ? ಸಿತಾರ ನೀನೇನೋ ಹೇಳಬೇಕು ಅಂತ ಅನ್ಕೊಂಡಿದ್ದಾನೆ. ಆಗಲೇ ನಿನ್ನ ಹುಡ್ಕೊಂಡು ರೂಮಿಗೆ ಬಂದಿದ್ದ. ನೀನು ಮಲಗಿದ್ಯಲ್ಲ, ಡಿಸ್ಟರ್ಬ್ ಮಾಡಬೇಡ ಹೋಗು ಅಂತ ನಾನೇ ಅವನ್ನ ಉಗಿದು ಕಳಿಸ್ದೆ. ಆದರೂ ಅವನು ಬುದ್ಧಿ ಇಲ್ಲ, ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇದ್ದಾನೆ. ನನಗೆ ಆ ವಿಷಯ ಗೊತ್ತಾಗಬಾರ್ದು ಅಂತ ಸರ್ಕಸ್ ಮಾಡ್ತಾ ಇದ್ದಾನೆ. ದಡ್ಡನಿಗೆ ನೀ ನನಗೆಲ್ಲ ಹೇಳ್ತೀಯ ಅಂತ ತಂಗಿಮ್ಮ, ನನ್ನ ಫೋನೇ ಕಟ್ ಮಾಡೋದು. ನಿನ್ನೆಲ್ಲಿದೆ ಹೇಳು, ಬೇಗ ರೂಮಿಂದ ಆಚೆ ಬಾ. ಬಂದಾಯ್ತು, ನೀನೆಲ್ಲಿದ್ಯಾ? ನಾನಿಲ್ಲಿ ಕವಡೆ ಜೊತೆ ಇದ್ದೀನಿ. ಡಾಕ್ಟರ್ ಪ್ಲೀಸ್ ಡಾಕ್ಟರ್. ಗೀತಾ, ಏನ್ ಮಾಡ್ತಿದ್ದೀರಾ ನೀವು? ಎದ್ದೇಳಿ. ಮತ್ತಿನ್ನೇನ್ ಡಾಕ್ಟರ್, ನಾನು ಇಷ್ಟೊಂದು ಕೇಳ್ಕೊಂಡು ನೀವಿನ್ನೂ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ. ಯಾಕೆ ಡಾಕ್ಟರ್, ನಿಮ್ಮ ಹಾಸ್ಪಿಟಲಲ್ಲಿ ಯಾರಿಗೂ ಈ ರೀತಿ ಬ್ಲಡ್ ಕೊಟ್ಟಿಲ್ವಾ? ನಿಮ್ಗಿಂತ ಪರಿಸ್ಥಿತಿ ಯಾವತ್ತೂ ಎದುರಾಗಿಲ್ವಾ? ಆಗಿದೆ ಗೀತಾ, ಬಟ್ ಅದು ತುಂಬಾ ರೇರ್ ಕೇಸು. ಇದನ್ನು ರೇರ್ ಕೇಸ್ ಅಂತಾನೆ ಅನ್ಕೊಳ್ಳಿ ಡಾಕ್ಟರ್. ಸಾವು ಬದುಕಿನ ಮಧ್ಯೆ ವಿಜಿ ಹೋರಾಡ್ತಾ ಇದ್ದಾನೆ. ಅವನಿಗೆ
ರಕ್ತ ಕೊಡೋದಕ್ಕೆ ನಾನ್ ತಯಾರಾಗಿದ್ದೀನಿ ಡಾಕ್ಟರ್. ಈಗ ನೀವೊಬ್ರು ಒಪ್ಪಿದ್ರೆ ಅವನ್ ಜೀವನ ಉಳಿಯುತ್ತೆ, ನನಗೆ ಖುಷಿನೂ ಆಗುತ್ತೆ. ಪ್ರಾಣ ಉಳಿಸೋ ಡಾಕ್ಟರ್ ಆಗಿ ಪ್ರಾಣ ಹೋಗೋ ಹಾಗೆ ಮಾಡಬೇಡಿ ಡಾಕ್ಟರ್, ಪ್ಲೀಸ್. ಓಕೆ, ನಿಮ್ಮ ಒತ್ತಡಕ್ಕೆ ನಾನು ಒಪ್ಕೋತಾ ಇದ್ದೀನಿ. ನೀವು ಬ್ಲಡ್ ಕೊಡೋದೇ ಆದರೆ ಒಂದು ಕನ್ಸಲ್ಟೇಟರ್ ಬರ್ಕೊಡಿ. ನಿಮಗೇನಾದರೂ ಆದರೆ ನೀವೇ ಜವಾಬ್ದಾರಿ ಆಗಿರ್ತೀರ. ಸರಿ ಡಾಕ್ಟರ್. ಸಿಸ್ಟರ್, ಇವ್ರು ಬ್ಲಡ್ ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಏನ್ರೋ ಇದು? ಗೀತಾಗೆ ವಿಜಿ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇಲ್ಲ ಅಂತ ಅನ್ಕೊಂಡಿದ್ದು, ಆದ್ರೆ ಡಾಕ್ಟರ್ನ ಕಾಡಿ ಬೇಡಿ ಕೊನೆಗೂ ಒಪ್ಪಿಸ್ಬಿಡ್ಲಲ್ರೋ. ನೋಡಿದ್ರೇನ್ರೆ, ಅವಾಗ್ಲಿಂದ ವಿಜಿ ಮೇಲೆ ಕಾಳಜಿನೇ ಇಲ್ಲ ಅಂತ ನಾವೆಲ್ಲರೂ ಬೈದ್ವಿ. ಆದ್ರೆ ಈಗ ತನ್ನ ಪ್ರಾಣನ ಪಣಕ್ಕಿಟ್ಟು ವಿಜಿ ಪ್ರಾಣನ ಉಳ್ಸೋಕೆ ನೋಡ್ತಿದ್ದಾಳೆ. ತಂಗಮ್ಮ, ನಿನ್ನ ಯಜಮಾನ್ರು ಪಾಚ್ಕೊಂಡಿದಾರಲ್ಲ, ಆವಾಗ ನಾನು ನಿನ್ನ ಕರೆಯೋಕ್ಕೆ ಬಂದಿದ್ದೆ. ಅವ್ರಿಗೆ ಮಲ್ಕೊಂಡ್ರ ಬಚಾವ್. ನೋಡು, ಈಗ ನಿನ್ನನ್ನು ನಾನು ಇಲ್ಲಿಗೆ ಕರೆದಿರೋ ಉದ್ದೇಶ ಏನು ಅಂತಂದರೆ, ನಿನ್ನ ಮಗ ಅಂದರೆ ಶ್ರೀಯುತ ವಿಜಯ್ ಕುಮಾರ್ರವರು ನಿನ್ನ ಸೊಸೆ ಅಂದರೆ ಶ್ರೀಮತಿ ಗೀತಾ ಅವ್ರನ್ನ ಕರ್ಕೊಂಡು ರೆಸಾರ್ಟ್ಗೆ ಹೋಗಿದ್ದಾನೆ. ಏನಣ್ಣ ಹೇಳ್ತಿದ್ಯಾ? ಹ್ಞೂ ತಂಗಮ್ಮ, ಅವಳೇ ಫೋನ್ ಮಾಡಿ ತಿಳಿಸಿದ್ಲು. ಅವನೇನೋ ನಾನು ಪ್ರಪೋಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಿದ್ನಲ್ಲ, ಇದೇ ಪ್ಲ್ಯಾನ್. ವಿಜಿ ಅವಳ ಮುಂದೆ ಕುಕ್ಕುರ್ಗಾಲಲ್ಲಿ ಕೂತು ಲೇ ನನ್ನ ಹೆಂಡ್ತಿ ಅಂತ ಒಪ್ಕೊಳ್ಳೆ ಅಂತ ಅಂದಿರ್ತಾನೆ. ಅವಳು ನಾಚಿ ನೀರಾಗಿ ಅಂದಿರ್ತಾಳೆ. ವಾತಾವರಣದಲ್ಲಿ ಸಿಕ್ಕಾಪಟ್ಟೆ ಚಳಿ ಬೇರೆ ಇದೆ. ರೆಸಾರ್ಟಲ್ಲಿ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಬ್ಬರೇ ಸೇರ್ಕೊಂಡು ಕಂಟ್ರೋಲ್ ಸಿತಾರ ಕಂಟ್ರೋಲ್. ತಂಗಿಯವ್ವ, ನೀನಿಲ್ಲಿ ಒಂದು ಗೀತಾನ ಮನೆಯಿಂದ ಹೊರಗಾಕೋಕೆ ಒದ್ದಾಡ್ತಿದೀಯ. ಅಲ್ಲಿ ಅವರಿಬ್ಬರು ಒಂದಾಗಿ ಮತ್ತೊಂದಾಗಿ ಮೂವರಾಗಿ ಆ ಮೂವರನ್ನ ನೀನೀ ಮನೆಯಿಂದ ಒದ್ದಯ್ಯವ್ವ ನೆನೆಸ್ಕೊಂಡ್ರೆ ನನ್ನ ತಲೆ ಸಿಡ್ದೋಗ್ತಿದೆ ತಂಗವ್ವ. ಸ್ವಲ್ಪ ಸುಮ್ಮನಿರಣ್ಣ. ದೊಡ್ಡಣ್ಣ, ಈಗೇನು ಹೇಳ್ತೀಯಾ? ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಶಾಂತವಾಗಿರ್ಬೇಕು ಅಷ್ಟೇ. ತಂಗಮ್ಮ, ನಿನ್ನ ಕಾಲು ಹಿಡಿತೀನಿ. ಈ ಪುಣ್ಯಾತ್ಮನ ಮಾತು ಮಾತ್ರ ದಯವಿಟ್ಟು ಕೇಳಬೇಡ ತಂಗವ್ವ. ನಾವು ಮನೆಗೆ ಬೆಂಕಿ ಬಿದ್ದ ಮೇಲಾದರೂ ಬಾವಿ ತೋಡೋ ಪ್ರಯತ್ನ ಮಾಡ್ತೀವಿ ತಂಗವ್ವ, ಆದರೆ ಈ ಪುಣ್ಯಾತ್ಮ ಹಂಗಲ್ಲ. ಮನೆಗೆ ಬೆಂಕಿ ಬಿದ್ದು ಸುಟ್ಟು ಕರಗಲಾಗೋ ತನಕ ದೂರದಲ್ಲಿ ಕೂತು ಬೀಡಿಸೇತಾ ಇರ್ತಾನೆ. ಏ ಪ್ರಾರಬ್ಧ, ಸ್ವಲ್ಪ ಮಾತು ನಿಲ್ಲಿಸು. ಅವನು ಕರೆದಾಗ ಇವಳು ಹೋಗಿಲ್ಲ, ಈಗ ಮಧ್ಯರಾತ್ರಿಲಿ ಹೋಗ್ತಿದ್ದಾಳೆ ಅಂತಂದ್ರೆ ಏನರ್ಥ? ಬಲಿ ಪಶು ಬಲಿಕಂಬಕ್ಕೆ ತಾನಾಗಿ ಹೋಗ್ತಿದೆ ಅಂತ ತಾನೇ. ಗೀತಾಗೆ ವಿಜಯ್ ಬಗ್ಗೆ ನಂಬಿಕೆ ಹುಟ್ಟಿದೆ ಅಂತಂದ್ರೆ ಅವಳ ಕತ್ತು ಕೊಯ್ಯೋ ಸಮಯ ಹತ್ರ ಬಂದಿದೆ ಅಂತ ಅರ್ಥ. ರೆಸಾರ್ಟ್ ಹೋದ ಕೂಡಲೇ ಸಂಸಾರನೇ ಶುರು ಆಗ್ಬೇಕಾ? ನಿಮ್ಮ ಸಮಸ್ಯೆಯ ಸಂಹಾರ ಯಾಕಾಗಿರಬಾರ್ದು? ಗೀತಾ, ನನ್ನ ಜೀವ ಉಳಿಸೋಕೆ ನೀನು ರಕ್ತ ಕೊಡ್ತಿದ್ಯಾ ಗೀತಾ? ನಿನ್ನ
ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ ವಿಜಿ. ಇದಕ್ಕಿನ್ನೇನು ವಿಶೇಷವಾದ ಅರ್ಥ ಕಲ್ಪಿಸ್ಕೋಬೇಡ. ಸುಳ್ಳ್ಯಾ ಕೇಳ್ತಿದ್ಯಾ ಗೀತಾ? ಡಾಕ್ಟರ್ ನಿನ್ನ ಹತ್ರ ರಕ್ತ ತಗೊಳಕ್ಕೆ ಸಾಧ್ಯನೇ ಇಲ್ಲ ಅಂದ್ರು. ನೀನು ಅವ್ರ ಹತ್ರ ಕಾಡಿ ಬೇಡಿ ಒಪ್ಸಿದ್ದು ನಿನ್ನ ಗಂಡನ ಜೀವನ ಉಳಿಸ್ಬೇಕು ಅಂತ ತಾನೆ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನೀನು ಬ್ಲಡ್ ಅರೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಆದರೆ ನಾನಿರೋದ್ರಿಂದ ನಿನ್ನ ಜೀವನೂ ಲೆಕ್ಕಿಸ್ದೆ ರಕ್ತ ಕೊಡ್ತಿದ್ಯಾ. ಹಾಗೇನಿಲ್ಲ ವಿಜಯ್. ಇದೇ ಗೀತಾ, ನಾನು ಬದಲಾಗಿರೋದು ನಿನಗೆ ಗೊತ್ತಾಗಿದೆ. ನನ್ನ ಜೊತೆ ಬದುಕೋ ಆಸೆ ಆಗಿದೆ. ಗೀತಾ, ಏನಾಯ್ತು? ಯಾಕಿರ್ಚ್ದೆ? ವಿಜಿ ಎಲ್ಲಿ? ವಿಜಯ್ ಇಲ್ಲಿದ್ದಾನೆ, ಆಪರೇಷನ್ ಥಿಯೇಟರ್ ಇದ್ದಾನೆ. ನೀನ್ ಕೊಡ್ತಿರೋ ಈ ರಕ್ತ ಅವನನ್ನು ಉಳಿಸ್ಬೇಕು. ಇಲ್ಲ ದೊಡ್ಡಣ್ಣ, ನನಗೆ ಯಾಕೋ ನಿನ್ನ ಮಾತನ್ನ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಖಂಡಿತ ಅಲ್ಲೇನೋ ದೊಡ್ಡ ಅನಾಹುತಾನೇ ಆಗುತ್ತೆ. ಒಂದು ವೇಳೆ ವಿಜಿ ಮತ್ತೆ ಗೀತಾ ಏನಾದ್ರೂ ಒಂದಾಗ್ಬಿಟ್ರೆ ಅವಳನ್ನ ಈ ಮನೆಯಿಂದ ಅಲ್ಲಾಡ್ಸೋದಕ್ಕೂ ಕಷ್ಟ ಆಗ್ಬಿಡುತ್ತೆ. ತಂಗಿ ಅವ್ರು ಒಂದಾಗೋದೆ ಬೇರೆ ಆಗೋದಕ್ಕೆ, ಅದ್ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ಇಲ್ಲ ಅಣ್ಣ, ಇಲ್ಲ. ಹುಲಿ ಹಸುನ ತಿನ್ನೋದಕ್ಕೆ ನೋಡ್ತು, ಆದ್ರೆ ಹಸು ತೋರಿಸಿದ ಪ್ರಾಮಾಣಿಕತೆಗೆ ಹುಲಿನೇ ಸೋತ್ಬಿಡ್ತು. ಗೀತಾನು ಆ ಪುಣ್ಯಕೋಟಿ ಹಸು ಥರಾನೇ ವಿಜಿನ ಮರಳು ಮಾಡೋದು ಅವಳಿಗೆ ದೊಡ್ಡ ವಿಷಯ ಅಲ್ಲ. ಹಾಗೇನಾದ್ರೂ ಆಗೋದ್ರೆ ಆಗೇನಣ್ಣ ಮಾಡೋದು? ಎಸ್, ಕರೆಕ್ಟ್ ತಂಗಿವ. ನನಗೆ ಏನು ಲುಕ್ಕು, ನಾನು ಆ ಎಕ್ಸೈಟ್ಮೆಂಟಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗೋಣ ಅಂದ್ಕೊಂಡು ಆಯ್ತು ಬಿಡು. ಜಮದಗ್ನಿಯ ಲುಕ್ಕು ನೋಡಿದರೆ ಬೇಡ, ನಾನು ಊರು ಸುತ್ತೇ ಬರ್ತೀನಿ. ತಂಗೆವಾ, ನೀನು ಹೇಳಿದ್ದೇ ಕರೆಕ್ಟು. ನೋಡು, ನಾವು ಆಗೋದನ್ನು ಅದರ ಪಾಡಿಗೆ ಆಗಲಿ ಅಂತ ಬಿಡೋದಕ್ಕಿಂತ ತಡೆಯೋದೇ ಜಾಣ್ತಣ. ಹೌದಣ್ಣ, ಮೊದಲು ವಿಜಿಗೆ ಫೋನ್ ಮಾಡು. ಹೇಗಾದ್ರೂ ಮಾಡಿ ಅನಾಹುತ ಆಗೋದನ್ನ ತಡಿಬೇಕು. ಗೀತಾ, ನಿನ್ನ ರಕ್ತ ನನ್ನ ಜೀವ ಉಳಿಸೋ ಮಾತು ಬಿಡು. ನನ್ನ ಹೃದಯದಲ್ಲಿ ಓಡಾಡೋದು ನಿನ್ನೆತ್ತರು. ಅಂದ್ರೆ ನೀನು ನಾನು, ನಾನು ನೀನು, ನಾವಿಬ್ರು ಒಂದೇ ಗೀತಾ. ಸ್ವಲ್ಪ ರೆಸ್ಟ್ ಮಾಡು. ಪರವಾಗಿಲ್ಲ ಶರಣ್ಯ, ಓಟಿ ಹತ್ರ ಹೋಗೋಣ ನಡಿ. ಲೇ ಗೀತಾ, ನೀನೇನಲ್ಲಿ ಹೋಗಿ ಆಪರೇಷನ್ ಮಾಡ್ತೀಯಾ? ಸ್ವಲ್ಪ ರೆಸ್ಟ್ ಮಾಡು. ಬೇಡ ನನಗೆ. ತಗೋ ಗೀತಾ, ಮಕ್ಕಳ ತರ ಹಠ ಮಾಡ್ಬೇಡ, ಇಲ್ಲಾಂದ್ರೆ ವಿಜಿನ ನೋಡಕ್ಕೆ ನಿನ್ ಕೈಯಲ್ಲಿ ಶಕ್ತಿ ಇರೋದಿಲ್ಲ.